ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೊಸದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಸಚ್ಚಿದಾನಂದ ಸಾಯಿನಾಥ್ಗೆ ನಮಸ್ಕಾರ ಮಾಡುತ್ತಾ ಸಾಯಿನಾಥರ ಅನುಗ್ರಹ ಎಲ್ಲರ ಮೇಲೂ ಇರಲಿ ಅಂತ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ. ಸ್ನೇಹಿತರೆ, ಇದೇ ಸೋಮವಾರ ಮುಖ್ಯವಾಗಿ ಶಿವಸ್ವಾಮಿಯನ್ನು ಪೂಜಿಸುವಂಥ ಮಹಾ ಅದ್ಭುತವಾದ ದಿನ. ಎಲ್ಲರೂ ಕೂಡ ಶಿವಸ್ವಾಮಿಯನ್ನು ಆರಾಧನೆ ಮಾಡುವಂಥದ್ದು. ಶಿವಸ್ವಾಮಿಯ ಆಜ್ಞೆ ಇಲ್ಲದ್ದು ಹುಲ್ಲು ಕಡ್ಡಿ ಕೂಡ ಆಡೋದಿಲ್ಲ. ಯಾರು ಶಿವಸ್ವಾಮಿಯನ್ನು ಆರಾಧನೆ ಮಾಡ್ತಾರೆ ಅವರ ಜೀವನದಲ್ಲಿ ಭಯ ಹಾಗೂ ಸಮಸ್ಯೆಗಳು ಅನ್ನೋದು ಕ್ರಮೇಣವಾಗಿ ಕಡಿಮೆ ಆಗ್ತಾ ಬರುತ್ತೆ. ನಿಮಗೆ ಹತ್ತಿರದಲ್ಲೇ ಶಿವಾಲಯಗಳಿದ್ದರೆ ಮುಖ್ಯವಾಗಿ ಶಿವಸ್ವಾಮಿ ಒಂದು ಯಾವಾಗಲೂ ಅಷ್ಟೇ ಅಭಿಷೇಕ ಪ್ರಿಯ. ಅಭಿಷೇಕವನ್ನು ಎಷ್ಟು ಮಾಡ್ತೀವಿ ಅದು ತುಂಬಾ ನಮಗೆ ಮನಸ್ಸಿಗೆ ಶಾಂತಿಯನ್ನು ಕೊಡುತ್ತೆ, ನೆಮ್ಮದಿಯನ್ನು ಕೊಡುತ್ತೆ. ನಿಮ್ಮ ಶಕ್ತಿಯ ಅನುಸಾರ ನೀವು ಯಾವ ರೀತಿಯ ಅಭಿಷೇಕವನ್ನಾದರೂ ಮಾಡಬಹುದು. ನಮಗೆ ಪಂಚಾಮೃತ ಅಭಿಷೇಕ ಮಾಡಿಕೊಳ್ಳೋದಕ್ಕೆ ಆಗಲಿಲ್ಲ ಅಂತ ಹೇಳಿದ್ರು ನಾವು ಎಲ್ಲದಕ್ಕಿಂತ ಮುಖ್ಯವಾಗಿ ಜಲಾಭಿಷೇಕವನ್ನು ಮಾಡಿದ್ರೆ ಸಾಕು, ಶಿವಸ್ವಾಮಿ ಸಂತೃಪ್ತಿಗೊಳ್ತಾರೆ. ಮನೆಯಲ್ಲಿ ಮುಖ್ಯವಾಗಿ ಸ್ನೇಹಿತರೆ, ಹೆಣ್ಮಕ್ಳು ಬೆಳಗ್ಗೆನೇ ನಾವು ದೀಪಾರಾಧನೆ ಮಾಡಿಬಿಡಬೇಕು ಅಂತಂದ್ಬಿಟ್ಟು ತುಂಬಾ ಒಂದು ಹರಿಬರಿಯಲ್ಲಿ ಕೆಲಸಗಳನ್ನು ಒದ್ದಾಡಿಕೊಂಡು ಮಾಡ್ತಾ ಇರ್ತಾರೆ. ಆ ಥರ ಎಲ್ಲ ಅರ್ಜೆಂಟಲ್ಲಿ ಮಾಡೋದಕ್ಕೆ ಹೋಗಬೇಡಿ. ಭಗವಂತನ ಪೂಜೆ ಮಾಡುವಂಥದ್ದು ಅಂದರೆ ನಮ್ಮ ಮನಸ್ಸಿಗೆ ಸಮಾಧಾನ ಆಗಬೇಕು, ನಮ್ಮ ಮನಸ್ಸಲ್ಲಿ ಸಂತೋಷವನ್ನು ಮೂಡಬೇಕು ಅನ್ನೋದಕ್ಕೆ, ಹಾಗೂ ಮನೆಯಲ್ಲಿ ನೆಮ್ಮದಿಯನ್ನು ನಾವು ಪಡ್ಕೊಳ್ಳೋದಕ್ಕೆ ನಮಗಾಗಿ ನಾವು ಪೂಜೆಯನ್ನು ಮಾಡುವಂಥದ್ದು. ತದನಂತರ ನಿರಾಳವಾಗಿ ಮಕ್ಕಳನ್ನು ಮನೆಯಲ್ಲಿ ಕೆಲಸ ಇದನ್ನು ಮಾಡಿಕೊಂಡಾದ ಮೇಲೆ ನೀವು ನಿರಾಳವಾಗಿ ಈ ರೀತಿಯ ಪರಿಹಾರಗಳಾಗಿರಬಹುದು. ದೀಪಾರಾಧನೆ ಸೋಮವಾರ ಶಿವಸ್ವಾಮಿಗೆ ಬಂದು ಈ ದೀಪಾರಾಧನೆ ಮಾಡೋದ್ರಿಂದ ಮನೆಯಲ್ಲಿ ಇರುವಂಥ ಮುಖ್ಯವಾಗಿ ಹಣಕಾಸಿನ ಸಮಸ್ಯೆಗಳನ್ನು ನೀಗಿಸಬಹುದು. ಏಕೆಂದರೆ ನಮ್ಮೆಲ್ರಿಗೂ ಕೂಡ ದೊಡ್ಡ ಸಮಸ್ಯೆ ಅನ್ನೋದೇನಾದರೂ ಕಾಡ್ತಾ ಇದೆ ಅಂತ ಹೇಳಿದ್ರೆ, ಪ್ರಕೃತಿಯಲ್ಲಿ ಗಾಳಿ ಒಂದನ್ನು ಬಿಟ್ಟು ಪ್ರತಿ ಎಲ್ಲ ವಸ್ತುಗಳನ್ನು ಕೂಡ ನಾವು ದಿನನಿತ್ಯದಲ್ಲಿ ಕೊಂಡುಕೊಳ್ಳೇಬೇಕು, ದುಡ್ಡು ಖರ್ಚು ಮಾಡಲೇಬೇಕು. ಆದ ಕಾರಣ ದುಡ್ಡು ಅನ್ನುವಂಥದ್ದು ಬಹಳ ಮುಖ್ಯವಾಗಿರುತ್ತೆ. ಅದು ನಮ್ಮ ಎಲ್ರಿಗೂ ಕೂಡ ಅನಿವಾರ್ಯ ಕೂಡ. ಅದಕ್ಕೋಸ್ಕರ ಸಮಸ್ಯೆಗಳು ತುಂಬ ಇದೆ, ಮನೆಯಲ್ಲಿ ನೆಮ್ಮದಿ ಇಲ್ಲ ಅನ್ನುವಂಥವರು, ಯಾರಿಗೆ ಹೊಂದಾಣಿಕೆಯ ಅಭಾವ ಜಾಸ್ತಿ ಇದೆ, ಮನೆಯಲ್ಲಿ ತುಂಬ ಸದಸ್ಯರಿದ್ದಾರೆ ಆದ್ರೂ ಒಗ್ಗಟ್ಟಿಲ್ಲ, ಪ್ರೀತಿ ಇಲ್ಲ, ಆ ಜಾಗದಲ್ಲಿ ನಿಂತ್ಕೊಳ್ಳೋಕ್ಕೂ ಆಗೋದಿಲ್ಲ ಅನ್ನುವಂಥವರು ತಪ್ಪದೆ ಮನೆಯಲ್ಲಿ ಗಂಡ ಹೆಂಡತಿ ಮಕ್ಕಳು ಒಬ್ರಿಗೊಬ್ರು ಕಂಡ್ರೆ ಆಗೋದಿಲ್ಲ ಅಂತ ಸುಮಾರು ಜನ ಅಂದ್ಕೊಳ್ತಾ ಇರ್ತಾರೆ ನೋಡಿ. ಅಂತಹವರು ಶಿವಸ್ವಾಮಿಯ ಪೂರ್ತಿ ಕುಟುಂಬದ ಫೋಟೋವನ್ನು ತಗೊಂಡು ಬಂದು ನಂದಿ ಸಮೇತ ಇರುವಂಥ ಫೋಟೋವನ್ನು ಇಟ್ಕೊಳ್ಳಿ. ಮನೆಯಲ್ಲಿ ತುಂಬ ಪ್ರೀತಿಯಿಂದ ನೆಮ್ಮದಿಯಿಂದ ಒಗ್ಗಟ್ಟಿನಿಂದ ಇರಬಹುದು. ಸ್ನೇಹಿತರೆ, ಈ ಎಲ್ಲ ಪರಿಹಾರ ನೀವು ಮಾಡಿಕೊಂಡು ತದನಂತರ ಶಿವಸ್ವಾಮಿಗೆ ಈ ರೀತಿಯ ದೀಪಾರಾಧನೆ ಮಾಡುವಂಥದ್ದು ನಮ್ಮ ಜೀವನದ ದಿಕ್ಕನ್ನು ಬದಲಿಸುತ್ತೆ. ನಮಗೆ 4 ಕಡೆಯಿಂದ ಬರುವಂಥ ಸಮಸ್ಯೆಗಳಿರುತ್ತೆ ನೋಡಿ, ಅವುಗಳನ್ನು ಹೋಗಲಾಡಿಸುವಂಥ ಶಕ್ತಿ ಈ 2 ವಸ್ತುಗಳಿಗೆ ಇರೋದರಿಂದ ಮೊಗ್ಗಿರುವಂಥ ಲವಂಗಗಳನ್ನು 5 ತಗೊಳ್ಬೇಕು. ಈ ಸಂಖ್ಯೆಗಳು ಅನ್ನುವಂಥದ್ದು ಬಹಳ ಸೂಕ್ಷ್ಮವಾಗಿ ನಾವು ಗಮನಿಸಿದಾಗ 5 ಅನ್ನುವಂಥದ್ದು ಪಂಚಭೂತಗಳ ಸಾಕ್ಷಿಯಾಗಿ ನಾವು ತಗೊಳ್ಳೋದ್ರಿಂದ ಈ 5 ಅನ್ನುವ ಸಂಖ್ಯೆ ಬಹಳ ಶಕ್ತಿಯಿಂದ ಕೂಡಿರುತ್ತೆ. 5 ಮೊಗ್ಗಿರುವಂಥ ಲವಂಗಗಳನ್ನು ತಗೊಳ್ಳಿ. ಹಾಗೆ ಕಾಳುಮೆಣಸನ್ನು ತಗೊಳ್ಳಿ. ಸ್ನೇಹಿತರೆ, ಈ ಕಾಳುಮೆಣಸು ಅನ್ನುವಂಥದ್ದು ನಮಗಿರುವಂಥ ಎಷ್ಟೋ ದೃಷ್ಟಿ ದೋಷಗಳನ್ನು, ನರದೃಷ್ಟಿಯನ್ನು ಹಾಗೂ ಶನಿ ದೋಷಗಳನ್ನು, ಅರ್ಧಾಷ್ಟಮ ಶನಿಯನ್ನು, ನಮಗೆ ಆ ಸಮಸ್ಯೆಗಳಿಂದ ಹೊರಗೆ ಬರೋದಕ್ಕೆ ಕಾಳುಮೆಣಸು ಸಹಾಯ ಮಾಡುತ್ತೆ. ಲವಂಗಗಳು ಬಂದು ನಿಂತಿರುವ ಕೆಲಸಗಳನ್ನು ಸರಾಗವಾಗಿ ಜರುಗುವಂತೆ ಮಾಡುತ್ತೆ. ಈ ವಸ್ತುಗಳನ್ನು ನಾವು ತಗೊಂಡಿದ್ದೆ 5 ತಗೊಳ್ಳಿ. 2 ಕೂಡ ಪುಡಿ ಮಾಡಿದ್ದೆ ಇದನ್ನು ತಗೊಂಡು
ನಾವು ಮಣ್ಣಿನ ದೀಪ ಅನ್ನುವಂಥದ್ದು ಪ್ರಕೃತಿಯಲ್ಲಿ ಸಿಗುವಂಥದ್ದು. ಅದೇನಾದರೂ ಇಟ್ಟರೆ ನೀವು ತುಂಬ ಒಳ್ಳೆಯದೇ, 2 ಇಡಬಹುದು. ಇಲ್ವಾ, ನೀವು ನಿತ್ಯದ ದೀಪಾರಾಧನೆ ಯಾವುದ್ರಲ್ಲಿ ಮಾಡ್ತೀರೋ ಅದರಲ್ಲೇ ಮಾಡಬಹುದು. ಒಂದು ಬೌಲನ್ನು ತಗೊಳ್ಳಿ, ಯಾವುದಾದ್ರೂ ತಗೊಳ್ಬಹುದು. ಇದೇ ಬೇಕು ಅಂತಿಲ್ಲ, ಆದರೆ ಅದರಲ್ಲಿ ಏನು ಎಂಜಿಲ್ ಮಾಡಿರಬಾರ್ದು ಅಷ್ಟೇ. ಸ್ಟೀಲ್ ಆದರೂ ಆಗಿರಬಹುದು, ಗಾಜಾದರೂ ಆಗಿರಬಹುದು. ಸ್ವಲ್ಪ ನೀವು ಕಾಳುಮೆಣಸು ಹಾಗೂ ಲವಂಗವನ್ನು ಪುಡಿ ಮಾಡಿ ಇರ್ತೀರಲ್ವ, 5 ಅದನ್ನು ಹಾಕಿ ಇದರಲ್ಲಿ ಎಳ್ಳೆಣ್ಣೆಯನ್ನು ಹಾಕಬೇಕು ಸ್ನೇಹಿತರೆ. ಎಳ್ಳೆಣ್ಣೆಯನ್ನು ಇದರಲ್ಲಿ ಹಾಕಿ 2 ಬತ್ತಿಗಳು ಒಂದು ದೀಪಕ್ಕೆ ಹಾಕೋದ್ರಿಂದ 4 ಬತ್ತಿಗಳನ್ನು ನೀವು ಎಳ್ಳೆಣ್ಣೆ ಸಮೇತ ಇದರೊಳಗಡೆ ಇಡಿ. ಚೆನ್ನಾಗಿ ನೆಂದು ಬತ್ತಿಗಳು ಉರಿಯೋದಕ್ಕೆ ಚೆನ್ನಾಗಿ ಅನುವು ಮಾಡಿಕೊಡುತ್ತೆ. ಈ ಥರ ಒಂದು 5-10 ನಿಮಿಷ ನೆನೆಸಿಬಿಟ್ಟು ಒಂದು ಕಡೆ ಇಟ್ಟು, ತದನಂತರ ನೀವು ದೀಪಾರಾಧನೆ ಮಾಡುವಾಗ 2 ಬತ್ತಿಗಳನ್ನು ಒಂದು ಮಾಡಿ ನಾವು ಈ ರೀತಿ ಇಡಬೇಕು. ಶಿವಪಾರ್ವತಿಯರ ಸಂಕೇತ. ಒಂಟಿ ಬತ್ತಿಗಳನ್ನು ಹಾಕಬಾರ್ದು, ನೆನಪಿಟ್ಕೊಂಡಿದ್ದೆ. ಈ ರೀತಿ 2 ಬತ್ತಿಗಳು, ಅದರಲ್ಲಿ ಹಾಕಿರುವಂಥ ಈ 2 ಸುಗಂಧಭರಿತವಾದ ಲವಂಗ ಹಾಗೂ ಕಾಳುಮೆಣಸಿನ ಆ ಒಂದು ಪ್ರಭಾವ ನಮ್ಮ ಮನೆಯಲ್ಲಿ ಏನು ನಮಗೆ ಋಣಭಾರ ಇರುತ್ತೆ ಅದನ್ನು ಹೋಗಲಾಡಿಸಿ ಸಮಸ್ಯೆಗಳನ್ನು, ನೆಗೆಟಿವ್ ಎನರ್ಜಿಯನ್ನು ತೊಲಗಿಸಿ ಮನೆಯಲ್ಲಿ ಪ್ರಶಾಂತವಾದಂಥ ವಾತಾವರಣ, ಪ್ರಶಾಂತವಾಗಿ ನಮ್ಮ ಮನಸ್ಸು ಇರುವಂತೆ ಹಾಗೂ ಕೆಲಸಗಳನ್ನು ಸಮಾಧಾನವಾಗಿ ಮಾಡಿಕೊಳ್ಳುವಂತೆ, ಉತ್ತಮವಾದಂಥ ಆಲೋಚನೆ ನಮಗೆ ಬರುವಂಥ ಎಲ್ಲ ರೀತಿಯ ಒಂದು ಅನುವು ಮಾಡಿಕೊಡುವಂತೆ ದೀಪಾರಾಧನೆ ಸಹಾಯ ಮಾಡುತ್ತೆ. ಅದಕ್ಕೆ ಮನೆಯಲ್ಲಿ ಅಂಧಕಾರವನ್ನು ಓಡಿಸಿ ಬೆಳಕಿನ ಕಡೆ ನಾವು ಹೆಜ್ಜೆ ಇಡೋದಕ್ಕೆ ದೀಪಾರಾಧನೆ ಅನ್ನುವಂಥದ್ದು ಬಹಳ ಮುಖ್ಯವಾಗಿರುತ್ತೆ. ಇದನ್ನು ಗಮನದಲ್ಲಿಟ್ಕೊಂಡು ಪ್ರತಿಯೊಬ್ಬರಿಗೂ ಅಷ್ಟೇ ಸ್ನೇಹಿತರೆ, ದೀಪಾರಾಧನೆ ಅನ್ನುವಂಥದ್ದು ತುಂಬಾ ನಮ್ಮ ಮನೆಯಲ್ಲಿ ನಮಗೆ ನೆಮ್ಮದಿಯನ್ನು ತಂದುಕೊಡುತ್ತೆ. ಎಷ್ಟೋ ಜನ ನಾವು ನೆಮ್ಮದಿಯನ್ನು ಎಲ್ಲೂ ಕೊಂಡುಕೊಂಡು ಬರೋದಕ್ಕಾಗೋದಿಲ್ಲ. ದುಡ್ಡು ಕಾಸು ಕೊಟ್ಟು ನಮ್ಮ ಮನಸ್ಸಿಂದನೇ ನಾವು ನೆಮ್ಮದಿಯನ್ನು ಹುಡ್ಕೊಳ್ಬೇಕಾಗುತ್ತೆ. ಅದಕ್ಕೋಸ್ಕರ ಇದನ್ನು ನಾವು ಭಕ್ತಿಯಿಂದ ಮಾಡಿಕೊಂಡ್ರೆ ಇಷ್ಟಾರ್ಥಗಳು ನೆರವೇರುತ್ತೆ. ಸಂಕಲ್ಪ ಮಾಡಿಕೊಂಡು ಯಾವುದಾದ್ರೂ ಒಂದು ಕೋರಿಕೆ ಅಥವಾ ಸಮಸ್ಯೆ ನಿಮಗೆ ಯಾವುದಿರುತ್ತೆ ನೋಡಿ, ಅದನ್ನು ಗಟ್ಟಿಯಾಗಿ ಕೇಳಿಕೊಂಡಿದ್ದೇ ದೀಪಾರಾಧನೆ ಮಾಡಿ ವಿಶೇಷವಾದ ಫಲಗಳು ಎಲ್ರಿಗೂ ಸಿಗುತ್ತೆ.